ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ. ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಸಿದ್ದರಾಮಯ್ಯನವರಿಗೆ ಇದನ್ನ ಅವರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಅನೇಕ ನಮ್ಮ ಸರ್ಕಾರ ಇದ್ದಾಗ ನಮಗೆಲ್ಲ ಏನೇನೋ ಆಪಾದನೆ ಕೊಡ್ತಿದ್ರು. ಆದರೆ ಇವತ್ತು ಇವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ ಕಂಡವರೆಲ್ಲ ಬರೀ ದುಡ್ಡು ಹೊಡ್ಯಾಕ ನಿಂತಾರೆ, ಯಾವ ಕೆಲಸನೂ ಆಗತ್ತಿಲ್ಲ. ಸರ್ಕಾರ ಬಂದೈತಿ, ಯಾವ ಪರ್ಸೆಂಟ್ ಅದ 100% ತಿನ್ನೋದ ಮಾಡಾಕತ್ತ. ಅದರಿಂದ ಬಂಧುಗಳೇ, ನಾನು ಇವರಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕಂದರೆ ರೈತರೆಲ್ಲ ಸಹಾಯಕತ್ತಾರ. ರೈತರ ಪರಿಸ್ಥಿತಿ ಕೆಟ್ಟ ಚಿಂತಾಜನಕವಾಗಿದೆ. ಯಾವ ಬೆಳೆ ಹಾನಿಗಳನ್ನು ಕೊಡ್ತಾ ಇಲ್ಲ. ಯಾರು ಬಂದು ಅಧಿಕಾರಿಗಳು ನೋಡಾಕತ್ತಿಲ್ಲ. ಕೃಷಿ ಇಲಾಖೆಯವ್ರು ಏನು ಮಾಡಾಕತ್ತಾರೆ ನಮಗೂ ಗೊತ್ತಿಲ್ಲ. ಅದರಿಂದ ನಾನು ಸ್ವಲ್ಪ ದಿವಸದಲ್ಲಿ ನೀವೇನಾದರೂ ಇಲ್ಲಿ ರಾಜೀನಾಮೆ ಕೊಟ್ಟು ನಿಮ್ಮ ಕೆಲಸ ಮಾಡದೇ ಇದ್ದರೆ ಜನರ ನಿಮಗೆ ರಸ್ತೆಗೆ ತೊಗೊಂಬರ್ತಾರೆ ಅಂತೇಳಿ ನಾನು ಇವತ್ತು ಹೇಳ್ತೀನಿ. ಅದೇ ರೀತಿ ಇವತ್ತು ನಾವೆಲ್ಲರೂ ಈ ಕಲ್ಗಟ್ಟಿ ಮನುಷ್ಯ ತೀರ್ಕೊಂಡ, ಅವನ ತಾಯಿ ಅವನ ಹೆಂಡತಿ ಕೂಡ ತೀರ್ಕೊಂಡ್ರು. ವಾರಸುದಾರಿಲ್ಲಂಗ 1998ರಾಗ ಸಿದ್ದರಾಮಯ್ಯನವರು ಆಪ್ತರ ಅಂತ ಮಲ್ಲಿಕಾರ್ಜುನ್ ಅವರು ಅದನ್ನ ಬರಬಾರಿ ಮಾಡ್ಕೊಂಡ್ರು. ಅಲ್ಲಿ ಮಠ ಸುಮ್ಮನೆ ಐತಿ. 2011ಕ್ಕೆ ಅದಕ್ಕೆ ಸಂಬಂಧಪಟ್ಟಂಗ ಮೂಡಾಕ ನೀವು ನಾವು ಸೈಟನ್ನ ಕೊಡಬೇಕು, ನಮ್ಮ ನಿವೇಶನವನ್ನ ಖಾಲಿ ಮಾಡಿಕೊಡ್ಬೇಕು ಅಂತಕ್ಕಂಥ ಅರ್ಜಿಯನ್ನು ಅವಾಗ ಕೊಟ್ರಿ. ಅಷ್ಟೊತ್ತಿಗೆ ಅಲ್ಲಿ ಸೈಟ್ ಆಗಿ ಮನೆಯಾಗೆಲ್ಲ ಮುಗಿದಿತ್ತು. ಮುಗಿದ ನಂತರ ತಾವು 2021ರಾಗ ಅನೇಕ ಸಲ 10-11 ಸಲ ಮೂಡ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲ ಇಟ್ಕೊಂಡು ಮೈಸೂರಿನ ಹೆಂಗ ಹುಬ್ಬಳ್ಳಿ ನಗರಾಭಿವೃದ್ಧಿ, ಮೈಸೂರು ನಗರಾಭಿವೃದ್ಧಿ, ಮಂಗಳೂರು, ಬೆಂಗಳೂರು ಹೆಂಗೆ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಯಾರಿಗೆ ಮನೆ ಇಲ್ಲ ಅವರಿಗೆ ನಿವೇಶನ ಅಂತಕ್ಕಂಥ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ. ಅಲ್ಲಿ ಮಠ ಸುಮ್ಮನೆ ಇತ್ತು. ತಾವು 2021ರಾಗ ತಮ್ಮದೇ ನಗರಾಭಿವೃದ್ಧಿ ಪ್ರಾಧಿಕಾರದಾಗ 50% ಸೈಟ್ ಕೊಡಬೇಕು ಅಂತ ಅಲ್ಲಿ ಇರ್ತಕ್ಕಂಥವ್ರು ಮಾಡ್ಕೊಂಡ್ರೆ ಹೊರತು ಅದಕ್ಕೆ ಯಾವುದೇ ಕ್ಯಾಬಿನೆಟ್ ಸಹಿ ಇಲ್ಲ. ಸನ್ಮಾನ್ಯ ಲಾಡ್ ಸಾಹೇಬ್ರೆ ಇಂತೆಲ್ಲ ಇಟ್ಕೋರಿ. ಯಾರ್ದು ಅಲ್ಲಿ ಇರ್ತಕ್ಕಂಥ ನಮ್ಮ ಬಸವರಾಜ ಬೊಮ್ಮಾಯಿನೂ ಅಲ್ಲಿ ಮಂತ್ರಿಮಂಡಲ ಯಾರ್ದು ಅಲ್ಲಿ ವಿಧಾನಸೌಧ ಕಳಿಸ್ತೆ ತಾವ ಅಲ್ಲಿ ತಮ್ಮ ಸೈಟನ್ನು 50% ಮಾಡ್ಕೊಂಡು 14 ಸೈಟನ್ನು ತಗೊಳ್ಳಿಕ್ಕೆ ತಾವು ಇವತ್ತದಕ್ಕೆ ಅಧಿಕೃತ ಕೊಟ್ಟು, ಜೊತೆಗೆ ಇವೇ 14 ಸೈಟನ್ನು ನೀವು ಹೊಳ್ಳಿ ಕೊಡ್ತೇವೆ ಅಂತೀರಿ. ಈ 14 ಸೈಟ್ ಅಲ್ದ ಸಂಪೂರ್ಣವಾಗಿ ಮೈಸೂರನ್ನ ಪ್ಲಾನ್ ಸಿಟಿ ಅಂತ ಅಶೋಕ್ ಅವತ್ತಿನ ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜರ ಮೂಲಕ ಪರ್ಮಿಷನ್ ಕೊಡಿಸಿ ಅವರು ರಾಜೀನಾಮೆ ಕೇಳ್ತಿದ್ರು. ಇವತ್ತು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಂತ ಒಂದು ಪ್ರಶ್ನೆ ಕೇಳ್ತಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿ ಕೇಳ್ತಿದ್ರು. ಆ ಒಂದು ನೈತಿಕ ಹೊಣೆ ಹೊತ್ತ ರಾಜ್ಯ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೂಡ ನೀಡಿದರು. ನಿಮಗೆ ನಾಚಿಗೆ ಚರ್ಮ ಇದ್ರ ಅವತ್ತು ನೀವೇನು ಕೇಳ್ತಿದ್ರಿ ಅದನ್ನ ಇವತ್ತು ಯಾಕೆ ಮಾಡಾಕತ್ತಿಲ್ಲ? ಅದನ್ನು ಮಾಡಲಾರ್ದೆ ಮತ್ತೆ ರಾಜ್ಯದಲ್ಲಿ ದೊಂಬಿ ಎಲ್ಸೋ ನಿಟ್ಟಿನಲ್ಲಿ ಬಾಂಗ್ಲಾದೇಶದ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿ ತೋರಿಸಿ ನಾವು ಏನು ಹಸೀನಾ ಅವ್ರನ್ನ ಅಲ್ಲಿ ಮಾಜಿ ಪ್ರಧಾನಿ ಹಸೀನಾ ಅವ್ರನ್ನ ಹೆಂಗ್ ಓಡಿಸಿದ್ವಿ ಹಂಗೆ ರಾಜ್ಯಪಾಲರನ್ನು ಓಡಿಸ್ತೀವಿ ಅಂತಕ್ಕಂಥ ಒಂದು ಮಾತುಗಳು ಅವರ ಸರ್ಕಾರದ ಪ್ರತಿನಿಧಿಗಳಿಂದ ಬಾಯಿಂದ ಬರ್ತಾ ಇದೆ. ಅಂದ್ರೆ ಕರ್ನಾಟಕ ರಾಜ್ಯವನ್ನು ಕೂಡ ಇನ್ನೊಂದು ಬಾಂಗ್ಲಾ ಮಾಡಲು ಅವರು ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮಂತವರು ರಾಜಕಾರಣದಲ್ಲಿ ಇರೋದಕ್ಕೆ ನಾಲಾಯಕರು ಮತ್ತು ಈ ರಾಜ್ಯದ ಲಾ ಅಂಡ್ ಆರ್ಡರ್ನು ಕೂಡ ನೀವು ಧಿಕ್ಕರಿಸಿದ್ದೀರಿ. ನೀವು ರಾಜೀನಾಮೆ ಕೊಟ್ಟು ತೊಲಗಿ ಆಮೇಲೆ ಇಲ್ಲಿ ಏನು ಹೊಸ ಸರ್ಕಾರ ಬರಲಿಕ್ಕೆ ಕಾರಣರಾಗ್ರಿ ಅಂತೇಳಿ ಈ ಸಭೆಯ ಮೂಲಕ ಆಗ್ರಹ ಪಡಿಸಿ ನನ್ನ 2 ಮಾತುಗಳನ್ನ ಮುಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಕಣ್ಣಿಗೆ ಕಾಣುವಂಥ ಜನಸಾಮಾನ್ಯರು ಸಹಿತ ಮಾತಾಡುವಂಥ ಇವತ್ತು ಮಟ್ಟಕ್ಕೆ ಈ ಸರ್ಕಾರ ಹೋಗಿದೆ. ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ಲ. ಎಲ್ಲವನ್ನ ಬಿಟ್ಟು ಅಧಿಕಾರಕ್ಕೋಸ್ಕರ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯ ತುಂಬ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಇವತ್ತು ಅವ್ರಿಗೆ ನಾಚಿಕೆ ಆಗಬೇಕು. ಯಾಕಂದರೆ ಬೆಂಗಳೂರಿನಿಂದ ಹಿಡ್ಕೊಂಡು ನಾವು ಪಾದಯಾತ್ರೆ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ವಿ. ಸೊ ಅವ್ರಿಗೆ ಯಾವುದೇ ನಾಚಿಕೆ ಇಲ್ಲ. ಹಿಂದೆ ಬಂದಂಥ ಎಲ್ಲರೂ ಒಂದು ಸಣ್ಣ ರಾಮಕೃಷ್ಣ ಹೆಗಡೆ ಅವರು ಸಣ್ಣ ಘಟನೆ ಆದಾಗ ಟೆಲಿಫೋನ್ ಕದ್ದಾಲಿಕೆ ಬಂದಾಗ ಸೊ ರಾಜೀನಾಮೆ ಕೊಟ್ಟಿದ್ರು.
ಇವರಿಂತ ಹಗರಣಗಳು ಕಣ್ಣಿಗೆ ಕಾಣುವಂಥ ಸಮಯದಲ್ಲಿ ನಾಚಿಕೆಗೆಟ್ಟು ಇವರು ರಾಜಕೀಯ ಅಧಿಕಾರ ಮಾಡ್ತಾರಪ್ಪ ಅಂದರೆ ಸೊ ಇವರು ಎಷ್ಟು ಭ್ರಷ್ಟರಿರ್ಬೋದು. ಮತ್ತು ಈ ಭ್ರಷ್ಟತೆಯನ್ನು ಪ್ರತಿಯೊಂದು ಪ್ರದೇಶಗಳಲ್ಲಿ ಬೆಳೆಸ್ತಾ ಇದ್ದಾರೆ ಅವರು. ಪ್ರತಿಯೊಂದು ಶಾಸಕರು ಇವತ್ತು ಎಲ್ಲೆಲ್ಲೂ ಡೆವಲಪ್ಮೆಂಟ್ ಇರೋದಿಲ್ಲ ಅಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಉಗ್ರವಾದ ಹೋರಾಟ ಇದೆ. BJP ಸರ್ಕಾರ ಸಿದ್ದರಾಮಯ್ಯನವರು ಕೊಡ್ತೀನಿ 14 ಸೈಟ್ಗಳನ್ನ ವಾಪಸ್ ಕೊಡ್ತೇವಂತ. ಇವ್ರು ವಾಪಸ್ ಕೊಡೋದಾದ್ರೆ ತಮ್ಮ ತಪ್ಪನ್ನು ಒಪ್ಕೊಂಡಂಗಲ್ಲ. ಇವರು ಒಬ್ಬ ತಪ್ಪು ಮಾಡಿದಂಥ ವ್ಯಕ್ತಿನ ಅದನ್ನ ವಾಪಸ್ ಕೊಡೋಕೆ ಸಾಧ್ಯತೆ ಐತಿ. ನಾನು ತಪ್ಪು ಮಾಡಲ್ಲ ಅಂದ್ರೆ ಯಾರು ವಾಪಸ್ ಕೊಡ್ತೇವೆ ಅಂತ ಹೇಳೋದಿಲ್ಲ. ಅದೇ ರೀತಿಯಾಗಿ 185 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ, ಅದನ್ನು ಕೂಡ ಹಿಂದುಳಿದಂಥ ವರ್ಗದವರಿಗೆ ಕೊಟ್ಟಂತ ಅನುದಾನವನ್ನ ಅದನ್ನು ಕೂಡ ಇವರು ಸಚಿವರು ಕೆಲವೊಂದಿಷ್ಟು ಅಧಿಕಾರಿಗಳು ಶಾಮೀಲಾಗಿ ಅದನ್ನು ಕೂಡ ಬಳಸ್ಕೊಂಡು ರಾಜ್ಯವನ್ನ ಅಧೋಗತಿ ತರಾಕತ್ತಾರೆ. ಅದು ಮೊನ್ನೆ ಕೂಡ ಸ್ಟ್ರೈಕ್ ಮಾಡಿದಾಗ ಅವರು ಇದ್ರವರು ಮಂಗಳೂರವರು ಹಿಂದಿನ ಭಾಗ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿ ಐವಾನ್ ಡಿಸೋಜಾ ಅಂತೇಳಿ ಅವಂತರ ಬಕೆಟ್ ರಾಜಕೀಯ ಮಾಡ್ಕೊಂತ ವ್ಯಕ್ತಿ. ಅವ ಒಂದ್ ದಿವಸ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ, ತಾಲೂಕ್ ಪಂಚಾಯತಿ ಮೆಂಬರ್ ಆಗಿಲ್ಲ, ಏನ್ ಜನಪ್ರತಿನಿಧಿನ ಆಗಿಲ್ಲ. ಅವ ಸುಮ್ಮನೆ ಯಾರೋ ಹಿಂದಿಂದ ಹೋಗಿ ಇವತ್ತ MLC ಆದಂತ ವ್ಯಕ್ತಿ ರಾಜಭವನವನ್ನ ಬಾಂಗ್ಲಾದೇಶ ಮಾಡ್ತಾರೆ. ಅವ್ನ ನೈತಿಕತೆನೇ ಇಲ್ಲ ಅವ್ನು ಮಾತಾಡಕ್. ಅಂತ ವ್ಯಕ್ತಿ ಇವತ್ತು ನಮ್ಮ ದೇಶದವನ್ನ ಅಥವಾ ನಮ್ಮ ರಾಜ್ಯವನ್ನ ಇದು ಹಾಳು ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಹೊಂಟೈತಿ. ಆದಷ್ಟು ಒಬ್ಬ ದಲಿತ SC ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ದಲಿತ ರಾಜ್ಯಪಾಲ ಆಗಿರ್ತಕ್ಕಂತಹ ಗೆಹ್ಲೋಟ್ ಸಾಹೇಬ್ರ ಮೇಲೆ ಇಲ್ಲ ಸಲ್ಲದ ಜಾತಿ ನಿಂದನೆ ಮಾತನ್ನ ಹೇಳ್ತಾ ಇದ್ದಾರೆ. ಸ್ವತಃ ಕೃಷ್ಣ ಬೈರೇಗೌಡರು ಹೇಳ್ತಾರ ಅವರೊಬ್ರು ನಾಲಾಯಕರು ಅಂತ ಹೇಳ್ತಾರೆ. ಒಬ್ಬ SC ಸಮುದಾಯಕ್ಕೆ ಸೇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಾಲಾಯಕ ಅಂತ ಕರೀತಾರೆ. ಮತ್ತೊಬ್ರಿಗೆ ಹೇಳ್ತಾರೆ ಈ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರಿಗೆ ಅವರು ಶೋಷಿತ ಜನಾಂಗದವರು ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಅಂತಾರೆ. ಇದು ಈ ಒಂಥರ ಆದ್ರೆ ಆ ನಂತರ ಈ ನಮ್ಮ ದಿನೇಶ್ ಗುಂಡೂರಾವ್ ಅವರು ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಬಿಟ್ಟು ತೊಲಗದೆ ಅಂತ ಹೇಳ್ತಾರೆ ರಾಜ್ಯಪಾಲರಿಗೆ. ಆ ನಂತರ ಇವರು ಮತ್ತೊಬ್ರು ಏನಂತಾರೆ ಐವಾನ್ ಡಿಸೋಜಾ, ಸಂಬಂಧ ಇಲ್ಲ ಆ ವ್ಯಕ್ತಿ. ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಹೆಂಗೆ ಓಡ್ ಹೋಗ್ಯಾರಲ್ಲ ಹಂಗೆ ಇವ್ರನ್ನ ಓಡಿಸ್ಬೇಕಂತ ಹೇಳ್ತಾರೆ. ಇದು ಎಷ್ಟು ಸರಿಪ ಇದು? ಕರ್ನಾಟಕ ರಾಜ್ಯದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಭುತ್ವಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರದ ದುರುಪಯೋಗವನ್ನು ಇವತ್ತ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈ ಸಭೆಯೊಳಗೆ ನಾನು ಘಂಟಾಘೋಷವಾಗಿ ಖಂಡನೆ ಮಾಡ್ತಾ ಇದ್ದೇನೆ. ಒತ್ತಾಯ ಮಾಡಲಿಕ್ಕಾಗಿ ಇವತ್ತಿನ ದಿವಸ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಹಿರಿಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಎಲ್ಲರೂ ಕೂತ್ಕೊಂಡು ಇವತ್ತು ಪಕ್ಷದ ಎಲ್ಲ ಹಿರಿಯ ಪ್ರಮುಖರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಇಷ್ಟು ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತಂದ್ರೂ ಸಹಿತ ರಾಜ್ಯಪಾಲರು ಅವರಿಗೆ ಏನು ತನಿಖೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಅವಮಾನ ಮಾಡ್ತಕ್ಕಂಥ ಒಂದು ಏನು ಇದನ್ನು ತಗೊಂಡಿದ್ದಾರೆ, ನಿರ್ಣಯವನ್ನು ತಗೊಂಡಿದ್ದಾರೆ. ಅದು ಬಹಳ ಖಂಡನೀಯ. ಇವತ್ತು ರಾಜ್ಯಪಾಲರು ಅಂದರೆ ರಾಜ್ಯದ ಪ್ರಥಮ ಪ್ರಜೆಯವರು, ಅವರು ಎಲ್ಲ ಒಂದು ತನಿಖೆಗೆ ಆದೇಶ ಕೊಡಬೇಕು ಅಂತಂದ್ರೆ ಅದನ್ನೆಲ್ಲಾನು ತಿಳುವಳಿಕೆಯಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಅಂಥವರಿಗೆ ಇವರು ಅವಮಾನ ಮಾಡ್ತಕ್ಕಂಥ ಒಂದು ಜಗಜ್ಜಾಹೀರಾಗಿದೆ. ಅದನ್ನ ವಿರೋಧಿ ಪಕ್ಷವಾಗಿರ್ತಕ್ಕಂಥ BJP ಮತ್ತು JDS ವಿರೋಧ ಪಕ್ಷದವರು ಸದನದಲ್ಲಿ ಪ್ರಶ್ನೆ ಮಾಡಿದಾಗ ಸ್ವತಃ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳ್ತಾರ ಏನಂತ, 187 ಕೋಟಿ ಅಲ್ಲ 87 ಕೋಟಿ ರೂಪಾಯಿ ಹಗರಣ ಆಗೈತಿ, ಅದನ್ನ ನಾವು ವಿಚಾರಣೆ ಮಾಡ್ತೀವಿ ಅಂತೇಳಿ. ಅಂದ್ರೆ ಭ್ರಷ್ಟಾಚಾರ ಆಗೈತಿ ಅಂತ ಸ್ವತಃ ನೀವೇ ಒಪ್ಕೊಂಡವರು ಇವತ್ತು ಯಾವ ನೈತಿಕತೆ ಆಧಾರದ ಮೇಲೆ ಆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿತೀರಿ? ನಿಮ್ಗೆ ಯಾವ ನೈತಿಕತೆ ಇದೆ? ನಿಮ್ಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ವಿಶ್ವಾಸ ಇದ್ರ, ಶಾಸಕಾಂಗದ ಮೇಲೆ ವಿಶ್ವಾಸ ಇದ್ರ, ಜನಪ್ರತಿನಿಧಿಗಳ ನಿಮ್ಗೆ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನರ ಮೇಲೆ ನಿಮ್ಗೆ ವಿಶ್ವಾಸ ಇದ್ರೆ ನೀವು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅಂತ ನಾ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ